ಹಾಯ್ ಯೂಟ್ಯೂಬ್ ವೀಕ್ಷಕರೇ, ತ್ರಿನೇತ್ರ ಪ್ರಾಪರ್ಟಿ ಕಡೆಯಿಂದ ಚೇತನ್ ಮಾಡುವ ನಮಸ್ಕಾರಗಳು. ಇವತ್ತು ನಾವು ಸರ್ ಎಂ ವಿಶ್ವೇಶ್ವರ BDA ಸೈಟ್ನಲ್ಲಿ ಕಟ್ಟಿರೋ ಒಂದು ಡೂಪ್ಲೆಕ್ಸ್ ಹೌಸ್ ನೋಡೋದಕ್ಕೆ ಬಂದಿದ್ದೀವಿ. ಈ ಒಂದು ಮನೆ ನಿಮಗೆ ನಾರ್ತ್ ಫೇಸಿಂಗ್ 20/30 ಸೈಟ್ನಲ್ಲಿ ಕಟ್ಟಿರುವಂಥದ್ದು. ಮನೆ ಮುಂದೆ ನಿಮಗೆ 30 ಫೀಟ್ ವೈಟ್ ಟಾರ್ ರೋಡ್ ಇದೆ. ಬನ್ನಿ ಈಗ ಬಿಲ್ಡಿಂಗ್ ಹೇಗಿದೆ ಅಂತ ನೋಡೋಣ. ಮೊದಲು ಎಲಿವೇಶನ್ ಹೇಗಿದೆ ಅಂತ ನೋಡ್ಕೊಳ್ಳಿ. ಗ್ರೌಂಡ್ ಮತ್ತು ಫಸ್ಟ್ ಫ್ಲೋರ್ನ ಎಲಿವೇಶನ್ನಲ್ಲಿ ನಿಮಗೆ ಪೂರ್ತಿ ಟೈಲ್ ಪೆಟ್ರಿಫೈಡ್ ಮಾರ್ಬಲ್ ಫಿನಿಶಿಂಗ್ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಸೆಕೆಂಡ್ ಮತ್ತು ಥರ್ಡ್ ಫ್ಲೋರ್ನಲ್ಲಿ ಟೆಕ್ಸ್ಚರ್ಡ್ ಪೇಂಟ್ ಎಲಿವೇಶನ್ ಕೊಟ್ಟಿದ್ದಾರೆ. ಗ್ರೌಂಡ್ ಫ್ಲೋರ್ನ ಪಾರ್ಕಿಂಗ್ ಗೇಟ್ ಬಂದು ನಿಮಗೆ 5 ಫೀಟ್ ಹೈಟ್ MS ಟ್ಯೂಬ್ಸ್ ಆಗಿ CNC ಕಟಿಂಗ್ ಶೀಟ್ ಯೂಸ್ ಮಾಡಿರುವಂಥ ಗೇಟ್ ಸಿಗುವಂಥದ್ದು. ಇಲ್ಲಿ ಪಾರ್ಕಿಂಗಲ್ಲಿ ನಿಮಗೆ ಒಳಗೆ ಎಂಟ್ರಿ ಮೊದಲು ನಮಗೆ ಬೋರ್ವೆಲ್ ಸಿಗುತ್ತೆ, ಅದರ ಪಕ್ಕದಲ್ಲೇ ಸಂಪ್ ಸಿಗುವಂಥದ್ದು. ಹಾಗೆ ಕಾವೇರಿ ವಾಟರ್ ಮೀಟರ್ ಕನೆಕ್ಷನ್ಗೆ ಇಲ್ಲಿ ಪ್ರೊವಿಷನ್ ಮಾಡಿದ್ದಾರೆ. ಪಾರ್ಕಿಂಗ್ ಫ್ಲೋರಿಂಗ್ನಲ್ಲಿ ಬಂದು 15/15ನ ಆಂಟಿ ಸ್ಕಿಡ್ ಡಿಜಿಟಲ್ ಟೈಲ್ ಯೂಸ್ ಮಾಡಿದ್ದಾರೆ. ಪೂರ್ತಿ ಗ್ರೌಂಡ್ ಫ್ಲೋರ್ ಪೂರ್ತಿ ಪಾರ್ಕಿಂಗ್ ಇರೋದ್ರಿಂದ ನಿಮಗೆ 2ರಿಂದ 3 ಕಾರ್ಸ್ ಹಾಗೆ 2 ವೀಲರ್ಸ್ ಪಾರ್ಕ್ ಮಾಡೋಷ್ಟು ಸ್ಪೇಸ್ ಸಿಗುವಂಥದ್ದು. ಸ್ಟೇರ್ ಕೇಸ್ ಕೆಳಗಡೆ ಗ್ಯಾಸ್ ಸಿಲಿಂಡರ್ ಇಡೋದಕ್ಕೆ ಪ್ರೊವಿಷನ್ ಮಾಡಿ, ಅದಕ್ಕೂ ಕೂಡ ಗೇಟ್ ಮಾಡಿರುವಂಥದ್ದು MS ಗೇಟ್. ಇಲ್ಲಿ ಸ್ಟೇರ್ ಕೇಸ್ ವಾಲ್ನಲ್ಲಿ ಎಲೆಕ್ಟ್ರಿಕ್ ಮೀಟರ್ ಕನೆಕ್ಷನ್ ಸಿಗುತ್ತೆ. ಇಲ್ಲಿ ನಿಮಗೆ ಫಸ್ಟ್ ಫ್ಲೋರ್ಗೆ ಹೋಗೋದಕ್ಕೆ ಸ್ಟೇರ್ ಕೇಸ್ ಕೊಟ್ಟಿರುವಂಥದ್ದು. ಸ್ಟೇರ್ ಕೇಸ್ನಲ್ಲಿ ಬಂದು ಆಂಟಿ ಸ್ಕಿಡ್ ಲೆದರ್ ಫಿನಿಶ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ರೈಲಿಂಗಲ್ಲಿ SS ಟ್ಯೂಬ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ನಿಮಗೆ ಫ್ರಂಟ್ ವಾಲ್ನಲ್ಲಿ ಪೂರ್ತಿ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ವೆಟ್ರಿಫೈಡ್ ಮಾರ್ಬಲ್ ಫಿನಿಶಿಂಗ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಸೀಲಿಂಗಲ್ಲಿ PVC ಓಕ್ ಶೀಟ್ ಯೂಸ್ ಮಾಡಿ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಮೇನ್ ಡೋರ್ ಬಂದು ನಿಮಗೆ ಬರ್ಮಾಟಿಕ್ಕಿಂದ ಮಾಡಿರುವಂಥದ್ದು ನೋಡ್ಬೋದು. ವಾಸ್ಕಲ್ ಮತ್ತು ಮೇನ್ ಡೋರ್ ಮೇಲೆ ಒಂದು ಫಿಕ್ಸೆಡ್ ವಿಂಡೋ ಕೂಡ ಕೊಟ್ಟಿದ್ದಾರೆ. ಹಾಗೆ ಲಿವಿಂಗ್ ಏರಿಯಾನಲ್ಲಿ ಡೋರ್ ಪಕ್ಕದಲ್ಲೇ ಒಂದು 4 ಶೀಟರ್ನ ಟೀಕುಡ್ ವಿಂಡೋ ಹಾಗೆ ಫಿಕ್ಸೆಡ್ ವಿಂಡೋ ಸಿಗುವಂಥದ್ದು. ಈ ಕಡೆ ನಿಮಗೆ ವೆಸ್ಟ್ ಫೇಸಿಂಗ್ ವಾಲ್ನಲ್ಲಿ TV ಕ್ಯಾಬಿನೆಟ್ ಸಿಗುತ್ತೆ. ಎಲ್ಲ ವಿನಿಯರ್ ಪಾಲಿಶಿಡ್ ವಿನಿಯರ್ ಯೂಸ್ ಮಾಡಿರುವಂಥ TV ಕ್ಯಾಬಿನೆಟ್ ಸಿಗುತ್ತೆ. ಸ್ಟೇರ್ ಕೇಸ್ ಕೆಳಗಡೆ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಇದು ಕೂಡ ವಿನಿಯರ್ನಿಂದ ಮಾಡಿರುವಂಥದ್ದು. ಸೀಲಿಂಗಲ್ಲಿ ನೋಡುವಾಗ ನೀವು ಸೀಲಿಂಗಲ್ಲೂ ಕೂಡ ವಿನಿಯರ್ನಿಂದ ಫಾಲ್ ಸೀಲಿಂಗ್ ಮಾಡಿ ಆಂಬಿಯೆಂಟ್ ಲೈಟಿಂಗ್ ಹಾಗೆ ಸ್ಪಾಟ್ ಲೈಟ್ಸ್ ಕೊಟ್ಟಿರುವಂಥದ್ದು. ಇಲ್ಲಿ ಈ ಕಡೆ ಕಾರ್ನರಲ್ಲಿ ವುಡ್ ವರ್ಕ್ನಲ್ಲಿ ಮಾಡಿರುವಂಥ ವಿನಿಯರ್ ಶೀಟ್ ಯೂಸ್ ಮಾಡಿ ವುಡ್ ವರ್ಕಲ್ಲಿ ಮಾಡಿರುವಂಥ ಪೂಜಾ ರೂಮ್ ಸಿಗುವಂಥದ್ದು. ಇದ್ರ ಮೇಲೆ ಸೀಲಿಂಗಲ್ಲಿ ಕೂಡ POP ಇಂದ ಫಾಲ್ ಸೀಲಿಂಗ್ ಮಾಡಿ ಆಂಬಿಯೆಂಟ್ ಲೈಟಿಂಗ್ ಕೊಟ್ಟಿದ್ದಾರೆ. ಹಾಗೆ ಕಿಚನ್ಗೆ ಹೋಗೋದಕ್ಕೆ ವಿನಿಯರ್ನಿಂದ ಮಾಡಿರುವಂಥ ಆರ್ಚ್ ಸಿಗುತ್ತೆ. ಇಲ್ಲಿ ನಮಗೆ ಓಪನ್ ಕಿಚನ್ ಏರಿಯಾ ಸಿಗುವಂಥದ್ದು. ಕಿಚನ್ ಏರಿಯಾ ಬಾಟಮ್ ಕ್ಯಾಬಿನೆಟ್ ಅಲ್ಲಿ 3 ಟ್ಯಾಂಡಮ್ ಬಾಕ್ಸ್ ಹಾಗೆ 2 SS ಬ್ಯಾಸ್ಕೆಟ್ ಯೂಸ್ ಮಾಡಿದ್ದಾರೆ. ಒಂದು ಪುಲ್ಔಟ್ ಇರುವಂಥದ್ದು. ಸ್ಲ್ಯಾಬ್ನಲ್ಲಿ ಬಂದು 20 mm ನ ಗ್ರಾನೈಟ್ ಹಾಗೆ 2 ಫೀಟ್ನ ಕ್ವಾಡ್ ಸಿಂಕ್ ಯೂಸ್ ಮಾಡಿದ್ದಾರೆ. ಹಾಗೆ ಟಾಪ್ ಕ್ಯಾಬಿನೆಟ್ಸ್ ಅಲ್ಲಿ ನಿಮಗೆ ಸ್ಟೋರೇಜ್ ಸ್ಪೇಸ್ ಕೊಟ್ಟು ಅದ್ರ ಮೇಲೆ ಲಾಫ್ಟ್ ಕೊಟ್ಟಿರುವಂಥದ್ದು. ಹಾಗೆ ನಿಮ್ಗೊಂದು 2 ಶೀಟರ್ನ ಟೀಕುಡ್ ವಿಂಡೋ ವಿತ್ ಅಟ್ಯಾಚ್ ಡೋರ್ ಸಿಗುವಂಥದ್ದು. ಯುಟಿಲಿಟಿ ಡೋರ್, ಕಿಚನ್ ಯುಟಿಲಿಟಿ ಡೋರ್. ಇದು ಕೂಡ ವಿನಿಯರ್ನಿಂದ ಮಾಡಿರುವಂಥ ಡೋರ್. ಎಲ್ಲ ಟೀಕುಡ್ ವಾಸ್ಕಲ್ಸ್ ಯೂಸ್ ಮಾಡಿದ್ದಾರೆ. ವಿಂಡೋಸ್ ಎಲ್ಲ ಟೀಕುಡ್ ಅಲ್ಲ ಮಾಡಿರುವಂಥದ್ದು. ಇದು ಬಂದು ಕಿಚನ್ ಯುಟಿಲಿಟಿ ಸ್ಪೇಸ್ ಬರುವಂಥದ್ದು. ಎಲ್ಲ 4 ಫೀಟ್ ಹೈಟ್ ಟೈಲ್ ಕ್ಲಾಡಿಂಗ್ ಮಾಡಿ ಅದ್ರ ಮೇಲೆ MS ಗ್ರಿಲ್ ಇಂದ ಕವರ್ ಮಾಡಿರುವಂಥದ್ದು ಸೇಫ್ಟಿಗೋಸ್ಕರ. ಕಿಚನ್ ಆಪೋಸಿಟ್ ಅಲ್ಲೇ ಡೈನಿಂಗ್ ಏರಿಯಾ ಬರುತ್ತೆ, ನೋಡ್ಬೋದು ನೀವು. ಡೈನಿಂಗ್ ಏರಿಯಾ ಕೂಡ ನಿಮಗೆ ಸ್ಪೇಷಿಯಸ್ ಆಗಿದೆ. ಆರಾಮಾಗಿ 6 to 8 ಸೀಟರ್ ಹಾಕೋಬಹುದು. ಅದೇ ಡೈನಿಂಗ್ ಏರಿಯಲ್ಲಿ ಕೂಡ ನಿಮಗೆ ಒಂದು 2 ಶೀಟರ್ನ ಟೀಕುಡ್ ವಿಂಡೋ ಹಾಗೆ ಇಲ್ಲೊಂದು ವಾರ್ಡ್ರೋಬ್ ಮಾಡಿರುವಂಥದ್ದು ಬ್ರೋಕರಿ ಯೂನಿಟ್ಸ್ ಇಟ್ಕೊಳ್ಳೋದಕ್ಕೆ. ಹಾಗೆ ಅವನ್ ಹಾಗೆ ಎಲೆಕ್ಟ್ರಾನಿಕ್ ಐಟಮ್ ಬೇರೆ ಏನಾದರೂ ಇದ್ರೆ ನೀವು ಇಲ್ಲಿ ಇಟ್ಕೋಬೋದು, ಕಿಚನ್ ಐಟಮ್. ಹಾಗೆ ವಿಂಡೋ ಪಕ್ಕದಲ್ಲೇ ಅಟ್ಯಾಚ್ ಬಾತ್ರೂಮ್ ಬರುತ್ತೆ, ನೋಡ್ಬೋದು. ಈ ಕಡೆ ನಿಮಗೆ ಹ್ಯಾಂಡ್ ವಾಶ್ ಹಾಕೋದಕ್ಕೆ ಕೂಡ ಪ್ರೊವಿಷನ್ ಮಾಡಿದ್ದಾರೆ. ಹ್ಯಾಂಡ್ ವಾಶ್ ಎಲ್ಲ ಇನ್ಸ್ಟಾಲ್ ಆಗಿದೆ. ಇಲ್ಲೂ ಕೂಡ POP ಇಂದ ಫಾಲ್ ಸೀಲಿಂಗ್ ಮಾಡಿ ಆಂಬಿಯೆಂಟ್ ಲೈಟಿಂಗ್ ಮಾಡಿರುವಂಥದ್ದು. ಇಲ್ಲಿಂದ ಮತ್ತೆ ಸ್ಟೇರ್ ಕೇಸಲ್ಲಿ ಮೇಲೆ ಕಂಟಿನ್ಯೂ ಮಾಡಿದ್ರೆ ನಮಗೆ ಸೆಕೆಂಡ್ ಫ್ಲೋರಿಂದ ರೂಮ್ಸ್ ಸಿಗುವಂಥದ್ದು. ಸ್ಟೇರ್ ಕೇಸ್ನಲ್ಲಿ ಸೇಮ್ ಲಿವಿಂಗ್ನಲ್ಲಿ ಯೂಸ್ ಮಾಡಿರುವಂಥ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. SS ಟ್ಯೂಬ್ಸ್ ಇಂದ ರೈಲಿಂಗ್ಸ್ ಮಾಡಿರುವಂಥದ್ದು. ಇಲ್ಲಿ ಮೇಲೆ ಬಂದರೆ ಸೆಕೆಂಡ್ ಫ್ಲೋರ್ನಲ್ಲಿ ಮೊದಲು ಸ್ಟಡಿ ಟೇಬಲ್ ಸಿಗುತ್ತೆ. ಸ್ಟಡಿ ಟೇಬಲ್ ಹಾಗೆ ಬುಕ್ ರ್ಯಾಕ್ ಲ್ಯಾಮಿನೇಟ್ಸ್ ಯೂಸ್ ಮಾಡಿರುವಂಥದ್ದು. ಸೀಲಿಂಗಲ್ಲಿ POP ಇಂದ ಫಾಲ್ ಸೀಲಿಂಗ್ ಮಾಡಿ ಆಂಬಿಯೆಂಟ್ ಲೈಟಿಂಗ್ ಮಾಡಿದ್ದಾರೆ. ಈ ಕಡೆ ನಮಗೆ ಮಾಸ್ಟರ್ ಬೆಡ್ರೂಮ್ ಸಿಗುವಂಥದ್ದು
ನೋಡ್ಬೋದು. ಎಲ್ಲ ಟೀಕುಡ್ ವಾಸ್ಕಲಾಗೆ ವಿನಿಯರ್ ಡೋರ್ ಯೂಸ್ ಮಾಡಿರೋಂಥದ್ದು ಬೆಡ್ರೂಮ್ಸಲ್ಲಿ ಕೂಡ. ಈ ರೂಮ್ನಲ್ಲಿ ನಮಗೆ ಒಂದು 2 ಶಟರ್ನ 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ಸಿಗುತ್ತೆ. ಕುಬೇರ್ ಮೂಲೆಗೆ ಮಾಡಿರುವಂಥದ್ದು. ಅದ್ರ ಮೇಲೆ ಲಾಫ್ಟ್ ಮಾಡಿದ್ದಾರೆ. ಈ ವಾರ್ಡ್ರೋಬ್ ಅಟ್ಯಾಚ್ ಆಗಿ ಒಂದು 3 ಶಟರ್ ಟೀಕುಡ್ ವಿಂಡೋ ಹಾಗೆ ಟಿವಿ ಕ್ಯಾಬಿನೆಟ್ ಸಿಗುವಂಥದ್ದು ಈ ಕಡೆ ವಾಲ್ನಲ್ಲಿ. ಸೀಲಿಂಗಲ್ಲಿ ನೋಡೋದಾದ್ರೆ POP ಇಂದ ಫಾಲ್ ಸೀಲಿಂಗ್ ಮಾಡಿ ಆಂಬಿಯೆಂಟ್ ಲೈಟಿಂಗ್ ಮಾಡಿದ್ದಾರೆ. ಇಲ್ಲಿ ಟಿವಿ ಕ್ಯಾಬಿನೆಟ್ ಪಕ್ಕದಲ್ಲಿ ನಮಗೆ ಡ್ರೆಸ್ಸಿಂಗ್ ಮಿರರ್ಗೆ ಹೋಗೋದಕ್ಕೆ ಪ್ಯಾಸೇಜ್ ಕೊಟ್ಟಿದ್ದಾರೆ. ಡ್ರೆಸ್ಸಿಂಗ್ ಮಿರರ್ ಮತ್ತೆ ಅಟ್ಯಾಚ್ ಬಾತ್ರೂಮ್ಗೆ ಈ ಕಡೆ ಬಾತ್ರೂಮ್ ಬರುವಂಥದ್ದು ನೋಡ್ಬೋದು. ಬಾತ್ರೂಮ್ಸಲ್ಲಿ ಕೂಡ ಎಲ್ಲ ಟೀಕುಡ್ ವಾಸ್ಕಲಾಗೆ ವಿನಿಯರ್ ಪಾಲಿಶ್ಡ್ ವಿನಿಯರ್ ಡೋರ್ಸ್ ಯೂಸ್ ಮಾಡಿರುವಂಥದ್ದು. ಬಾತ್ರೂಮಲ್ಲಿ ವಾಲ್ ಟೈಲಿಂಗ್ ಬಂದು ನಿಮಗೆ 8 ಫೀಟ್ ಹೈಟ್ ಟೈಲಿಂಗ್ ಮಾಡಿದರೆ ಎಲ್ಲ 2x4 ವೆಟ್ರಿಫೈಡ್ ಮಾರ್ಬಲ್ ಫಿನಿಶಿಂಗ್ ಟೈಲ್ ಯೂಸ್ ಮಾಡುವಂಥದ್ದು. ಇದು ಆಪೋಸಿಟ್ ಅಲ್ಲೇ ನಮಗೆ ಮತ್ತೊಂದು ರೂಮ್ ಸಿಗುವಂಥದ್ದು ಕಿಡ್ಸ್ ರೂಮ್. ಕಿಡ್ಸ್ ರೂಮಲ್ಲಿ ಕೂಡ ನಮಗೆ ಒಂದು 4 ಶಟರ್ ಟೀಕುಡ್ ವಿಂಡೋ ಸಿಗುತ್ತೆ. 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ಅದ್ರ ಮೇಲೆ ಲಾಫ್ಟ್ ಮಾಡಿರುವಂಥದ್ದು. ಕಾರ್ನರಲ್ಲಿ ಡ್ರೆಸ್ಸಿಂಗ್ ಮಿರರ್ ಬರುತ್ತೆ. ಸೀಲಿಂಗಲ್ಲಿ ಬಂದು POP ಇಂದ ಫಾಲ್ ಸೀಲಿಂಗ್ ಮಾಡಿ ಆಂಬಿಯೆಂಟ್ ಲೈಟಿಂಗ್ ಮಾಡಿದ್ದಾರೆ. ಹಾಗೆ ಈ ಕಡೆ ಈಸ್ಟ್ ಫೇಸಿಂಗ್ ಕಡೆ ವಾಲ್ ಕಡೆ ನಮಗೆ ಅಟ್ಯಾಚ್ ಬಾತ್ರೂಮ್ ಸಿಗುವಂಥದ್ದು. ಇಲ್ಲಿ ಕಾರ್ನರಲ್ಲಿ ಬಾಲ್ಕನಿ ಸಿಗುತ್ತೆ. ರೋಡ್ ಕಡೆ ಬರುವಂಥದ್ದು, ನಾರ್ತ್ ಸೈಡ್ ರೋಡ್ ಕಡೆ ಬರೋದ್ರಿಂದ ನಿಮಗೆ ಸನ್ಲೈಟ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಇಲ್ಲೂ ಕೂಡ SS ಇಂದ ರೈಲಿಂಗ್ಸ್ ಮಾಡಿದ್ದಾರೆ, SS ಟ್ಯೂಬ್ಸ್ ಇಂದ. ವಾಲ್ನಲ್ಲಿ ಬಂದು ಪೂರ್ತಿ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು ಬಾಲ್ಕನಿಯಲ್ಲಿ. ಇಲ್ಲೂ ಕೂಡ ಒಂದು POP ಇಂದ ಚಿಕ್ಕದಾಗಿ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಮತ್ತೆ ಮೇಲೆ ಹೋದ್ರೆ ನಮಗೆ ಈ ಬಿಲ್ಡಿಂಗ್ ಅಲ್ಲಿ ನಿಮಗೆ ಆಲ್ಮೋಸ್ಟ್ 4 ಬೆಡ್ರೂಮ್ಗಳು ಇರುವಂಥದ್ದು, 4 ಬೆಡ್ರೂಮ್ ಬರುವಂಥದ್ದು. ಇದ್ರ ಮೇಲೆ 3rd ಫ್ಲೋರ್ ಅಲ್ಲಿ ಕೂಡ ನಮಗೆ 2 ರೂಮ್ಗಳಿದೆ. ಇದು ಮಾಸ್ಟರ್ ಬೆಡ್ರೂಮ್. ಸೇಮ್ ಕೆಳಗಡೆ ನೋಡಿದಾಗ ಮಾಸ್ಟರ್ ಬೆಡ್ರೂಮ್ ಸೈಜ್ನ ರೂಮ್. ಇದಕ್ಕೆ ಮಾಸ್ಟರ್ ಬೆಡ್ರೂಮ್ ಗಿಂತ ನಿಮಗೆ ದೊಡ್ಡದಾಗಿ ಬರುತ್ತೆ ಇದು, ಯಾಕೆಂದ್ರೆ ಬಾತ್ರೂಮ್ ಆ ಕಡೆ ಶಿಫ್ಟ್ ಮಾಡಿರುವಂಥದ್ದು. ಇದರಲ್ಲಿ ಫ್ಯಾನ್ ಸ್ವಲ್ಪ ಚೇಂಜ್ ಇದೆ ಬಾತ್ರೂಮ್ ಇದರಲ್ಲಿ. ಇಲ್ಲಿ ನಿಮಗೆ ಒಂದು 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ಮತ್ತೆ ಮೇಲೆ ಲಾಫ್ಟ್ ಬರುತ್ತೆ. ಅದರ ಪಕ್ಕದಲ್ಲಿ 3 ಶಟರ್ ಟೀಕುಡ್ ವಿಂಡೋ ಸಿಗುವಂಥದ್ದು. ಸೀಲಿಂಗಲ್ಲಿ POP ಇಂದ ಫಾಲ್ ಸೀಲಿಂಗ್ ಮಾಡಿ ಆಂಬಿಯೆಂಟ್ ಲೈಟಿಂಗ್ ಮಾಡಿದ್ದಾರೆ. ಈ ವಾಲ್ನಲ್ಲಿ ಪೂರ್ತಿ ಟಿವಿ ಕ್ಯಾಬಿನೆಟ್ ಮಾಡಿರುವಂಥದ್ದು ನೋಡ್ಬೋದು. ಫುಲ್ ವಾಲ್ ಟಿವಿ ಕ್ಯಾಬಿನೆಟ್ ಮಾಡಿದ್ದಾರೆ. ಈ ಟಿವಿ ಕ್ಯಾಬಿನೆಟ್ ಪಕ್ಕದಲ್ಲಿ ನಮಗೆ ಅಟ್ಯಾಚ್ ಬಾತ್ರೂಮ್ ಬರುವಂಥದ್ದು. ಕೆಳಗಡೆ ಮಾಸ್ಟರ್ ಬೆಡ್ರೂಮಲ್ಲಿ ನಿಮಗೆ ಈ ಟಿವಿ ಕ್ಯಾಬಿನೆಟ್ ಇರೋ ಹತ್ರ ನಿಮಗೆ ಬಾತ್ರೂಮ್ ಇರೋವಂಥದ್ದು. ವಾಲ್ ಬಂದು ರೂಮ್ ಡೋರ್ ಲೆವೆಲಲ್ಲಿ ವಾಲ್ ಬಂದು ಅದ್ರ ಮುಂದೆ ನಮಗೆ ಟಿವಿ ಕ್ಯಾಬಿನೆಟ್ ಇತ್ತಲ್ಲಿ. ಮತ್ತೆ ಈ ಕಡೆ ರೂಮಲ್ಲಿ ಕೂಡ ಇಲ್ಲೂ ಕೂಡ ನಿಮಗೆ ವಾರ್ಡ್ರೋಬ್ಸ್ ಆಗಿದೆ. ಇಲ್ಲೂ ಕೂಡ ಒಂದು 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ಮೇಲೆ ಲಾಕ್ ಮಾಡಿ ಕಾರ್ನರ್ಲಿ ಡ್ರೆಸ್ಸಿಂಗ್ ಮಿರರ್ ಕೊಟ್ಟಿದ್ದಾರೆ. ಹಾಗೆ ಒಂದು 4 ಶಟರ್ನ ಟೀಕುಡ್ ವಿಂಡೋ ಮಾಡಿದ್ದಾರೆ. ಸೀಲಿಂಗಲ್ಲಿ POP ಇಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಹಾಗೆ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಒಟ್ಟಾರೆ ನಿಮಗೆ 4 ಬೆಡ್ರೂಮ್ಸಲ್ಲೂ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಹಾಗೆ ಒಂದು ಫಸ್ಟ್ ಫ್ಲೋರ್ ಲಿವಿಂಗ್ ಹತ್ರ ಒಂದು ಕಾಮನ್ ವಾಶ್ರೂಮ್ ಕೂಡ ಬರುವಂಥದ್ದು. ಇಲ್ಲೂ ಕೂಡ ಬಾಲ್ಕನಿ ಸಿಗುತ್ತೆ. ಈ ಫ್ಲೋರ್ನಲ್ಲಿ 2 ರೂಮ್ಗಳಲ್ಲಿ ಬಾಲ್ಕನಿ ಸಿಗುವಂಥದ್ದು ನೋಡ್ಬೋದು. ಮತ್ತೆ ನಿಮಗೆ ಸ್ಟೇರ್ ಕೇಸ್ ಕಂಟಿನ್ಯೂ ಆಗುವಂಥದ್ದು. ಇಲ್ಲಿ ಮೇಲೆ ಬಂದರೆ ನಮಗೆ ಇಲ್ಲಿ ಯಾವುದೇ ಥರ ರೂಮ್ಸ್ ಇಲ್ಲ. ಇದು ಟೆರಸ್ಗೆ ಹೋಗೋದಕ್ಕೆ ಮಾಡುವಂಥದ್ದು. ಮೇಲೆ ಬಂದರೆ ಟೆರಸ್ಗೆ ಹೋಗೋದಕ್ಕೆ MS ಇಂದ ಮಾಡಿರೋಂಥ ಡೋರ್ ಸಿಗುತ್ತೆ. ಈ ಕಡೆ ನಿಮಗೆ ಓಪನ್ ಟೆರಸ್ ಏರಿಯಾ ಸಿಗುವಂಥದ್ದು. ಈ ಕಡೆ ಟ್ಯಾಂಕ್ ರೂಮ್ ಸಿಗುವಂಥದ್ದು. ಮೇಲೆ ಹೋಗೋದಕ್ಕೆ ಲ್ಯಾಡರ್ ಕೂಡ ಮಾಡಿದ್ದಾರೆ. ಮೇಲೆ ಟ್ಯಾಂಕ್ ಇನ್ಸ್ಟಾಲ್ ಆಗಿದೆ. ಕೆಳಗಡೆ ವಾಷಿಂಗ್ ಮಿಷಿನ್ ಇಡೋದಕ್ಕೆ ಪ್ರಾವಿಷನ್ ಮಾಡಿರೋದು. ಬಟ್ಟೆ ಒಗೆಯೋದಕ್ಕೆ ಇಲ್ಲಿ ಕಲ್ಲು ಹಾಕಿದ್ದಾರೆ. ಈ ಕಡೆ ಬಂದು ನಿಮಗೆ ನಾರ್ತ್ ರೋಡ್ ಕಡೆ ಬರುವಂಥದ್ದು. ಅದೇ ಎಲಿವೇಶನ್ಗೋಸ್ಕರ ಇಲ್ಲಿ ಪ್ಯಾರಾಫಿಟ್ ವಾಲ್ನಲ್ಲಿ MS ಇಂದ ಗ್ರಿಲ್ ಮಾಡಿರುವಂಥದ್ದು. ಬಟ್ಟೆ ಒಣಗಾಕೋದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಹಾಗೆ ಈ ಬಿಲ್ಡಿಂಗ್ ಇರೋ ಲೊಕ್ಯಾಲಿಟಿ ಒಂದು ಸೈಡ್ ನೋಡ್ಕೊಳ್ಳಿ. ಫುಲ್ಲಿ ಬಿಲ್ಟಪ್ ಏರಿಯಾ ಇದೆ. ನಿಮಗೆ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಖಾಲಿ ಸೈಟ್ಗಳೇ ಇಲ್ಲ ಇಲ್ಲಿ. ಹಾಗೆ ಮೇನ್ ರೋಡ್ ಪಕ್ಕದಲ್ಲೇ ಬರುವಂಥದ್ದು. ಬಸ್ ಸ್ಟಾಪ್ಗೆ ನಿಮಗೆ ತುಂಬ ನಿಯರ್ ಬೈ ಆಗುತ್ತೆ. ಜಸ್ಟ್ 10 ಮೀಟರ್ ಕೂಡ ಆಗೋದಿಲ್ಲ. ಸರ್ ವಿಶ್ವೇಶ್ವರಯ್ಯ BDA ಸೈಟಲ್ಲಿ ಈ ಬಿಲ್ಡಿಂಗ್ ಇರೋದ್ರಿಂದ ನಿಮಗೆ 100% ಲೀಗಲ್ ಡಾಕ್ಯುಮೆಂಟ್ ಹಾಗೆ ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ಸಲ್ಲೂ ಲೋನ್ ಆಗುವಂಥದ್ದು.
ಈ ಬಿಲ್ಡಿಂಗ್ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ಸ್ ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕೆ ಧನ್ಯವಾದಗಳು. ತ್ರಿನೇತ್ರ ಪ್ರಾಪರ್ಟೀಸ್.